ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಭಾನುವಾರ 72 ಸರಳ ವಿವಾಹ ನಡೆಯಿತು. ಕಟೀಲು ದೇವಿಯ ಸನ್ನಿಧಿಯಲ್ಲಿ ಮದುವೆ ಆಗ್ತೇವೆಂದು ಹರಕೆ ಹೇಳಿಕೊಳ್ಳುವವರು, ಭಕ್ತಿಯಿಂದ ಇಚ್ಛಿಸಿದವರು ಅತ್ಯಂತ ಸರಳ ರೀತಿಯಲ್ಲಿ ವಿವಾಹ ಆಗ್ತಾರೆ. 50ರಿಂದ 60 ಹೀಗೆ ಅನೇಕ ಮದುವೆಗಳು ಆಗ್ತಾ ಇದ್ದು, ಭಾನುವಾರ ನಡೆದ ಮದುವೆಗಳ ಸಂಖ್ಯೆ ಈ ವರ್ಷದ ಅತ್ಯಂತ ಹೆಚ್ಚು ಸಂಖ್ಯೆಯಾಗಿದೆ. ವರ್ಷದಿಂದ ವರ್ಷ ಕಟೀಲು ದೇಗುಲದಲ್ಲಿ ವಿವಾಹ ಆಗುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ವ್ಯವಸ್ಥಿತ ರೀತಿಯಲ್ಲಿ ಮದುವೆಯಾಗಲು ಅಥವಾ ಮದುವೆ ವ್ಯವಸ್ಥೆಯನ್ನ ಇನ್ನಷ್ಟು ವ್ಯವಸ್ಥಿತ ರೀತಿಯಲ್ಲಿ ಮಾಡಲು ದೇಗುಲದ ಆಡಳಿತ ಮಂಡಳಿ ಸಿದ್ಧವಾಗಬೇಕಾಗಿದೆ. ವಾಹನಗಳ ಬ್ಲಾಕ್ ಹೆಚ್ಚುತ್ತಾ ಇದ್ದು, ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಲ್ತಾ ಇದೆ. ಅನೇಕರು ರಸ್ತೆ ಬದಿಗಳಲ್ಲಿ ವಾಹನ ನಿಲ್ಲಿಸುವ ಪರಿಣಾಮ ಬ್ಲಾಕ್ ಮತ್ತಷ್ಟು ಹೆಚ್ಚುತ್ತಾ ಇದ್ದು ಸಮಸ್ಯೆ ಆಗ್ತಾ ಇದೆ. ನಂದಿನಿ ನದಿಯ ಸೇತುವೆಯನ್ನ ಅಗಲಗೊಳಿಸುವಂತದ್ದು ರಸ್ತೆಯ ಅಗಲದ ಅಗತ್ಯ ಇದೆ. ಕಟೀಲು ದೇವಸ್ಥಾನದಲ್ಲಿ ಅತ್ಯಂತ ಸರಳವಾಗಿ ವಿವಾಹವಾಗಲು ಅವಕಾಶ ಇದೆ. ವಾರಗಳ ಮೊದಲು ವಧುವರರ ಸಮರ್ಪಕ ದಾಖಲೆಗಳನ್ನ ನೀಡಬೇಕು. ಕರಿಮಣಿ, ಹಾರ ಇತ್ಯಾದಿ ಅಗತ್ಯ ವಸ್ತುಗಳನ್ನ ಅವರೇ ತರಬೇಕು. ಕೇವಲ ₹800 ವಿವಾಹ ಕಾಣಿಕೆ, ದಕ್ಷಿಣೆ ಹಾಗೂ ದಾಖಲೆ ಪತ್ರ ನೀಡಿದ್ರೆ ಸಾಕು. ಅತ್ಯಂತ ಸರಳವಾಗಿ ದೇವರ ಸಮ್ಮುಖ ವಿವಾಹವಾಗಲು ಸಾಧ್ಯ. ಹೀಗಾಗಿ ಈಗ ಸರಳ ವಿವಾಹದತ್ತ ಹೆಚ್ಚಿನ ಒಲವು ಕಂಡು ಬರ್ತದೆ.